ಪ್ರತಿದಿನ ನಮ್ಮ ಮನೆಯವರೇ ಸ್ಕೂಲಿಗೆ ಬಿಡ್ತಾಯಿದ್ರು ಮಗುನ. ಇವತ್ತು ನನ್ನ ತಲೆ ಮೇಲೆ ಹಾಕ್ಬಿಟ್ರು. ಸರಿ ಆಯಿತು ಅಂತ ಓಲಾದಲ್ಲಿ ಬುಕ್ ಮಾಡ್ಕೊಂಡು ಮಗನ ಸ್ಕೂಲ್ ಹತ್ರ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ಕರೆಕ್ಟು ಟೈಮ್ಗೆ ಮನೆ ಬಿಟ್ಟಿದ್ದೀನಿ. ಈ ಆಟೋ ಅಣ್ಣ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾವ್ರೆ. ಅಣ್ಣ ಎದುರುಗಡೆನೇ ಸ್ಕೂಲು ಕಣಣ್ಣ, ಹಿಂಗೆ ಹೋಗ್ಬೇಕು ಅಂದರೆ ಇಲ್ಲ ನನ್ನ ಆಟೋ ಹಿಂಗೆ ತೋರಿಸ್ತೈತೆ ಅಂತ ಹೇಳ್ಬಿಟ್ಟು ಒಂದು ರೌಂಡು ಪ್ರದಕ್ಷಿಣೆ ಹೊಡೆದು ತಿರುಗ್ತಂದು ಅಲ್ಲೇ ಬಿಟ್ಟರು ಕಣಪ್ಪ. 5 ನಿಮಿಷ ಲೇಟ್ ಆಗೋಯ್ತು. ಸರಿ ಆಯಿತು ಅಂತ ಹೇಳಿ ಬೇಗ ಅವನ್ನ ಸ್ಕೂಲ್ ಒಳಗಡೆ ಕಳಿಸಿ ಹಂಗೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಣ ಅಂದರೆ ನಮ್ಮ ಯಜಮಾನಪ್ಪನೂ ಇಲ್ಲ, ಬೆಳಗ್ಗೆನೇ ಬೇಗ ಎದ್ದು ಹೋಗ್ಬಿಟ್ಟಿದ್ರು ಕೆಲಸ ಐತೆ ಅಂತ. ಮನೆಗೆ ಹೋಗಿ ಕುತ್ಕೊಂಡು ಏನು ಮಾಡಲಿ, ಸ್ಕೂಲ್ ಬಿಡೋವರೆಗೂ ಅಕ್ಕನ ಮನೇಲೇ ಇರೋಣ ಅಂತ ಅಕ್ಕನ ಮನೆಗೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಗಳಿಗೆ ಏನಾನ ತಿಂಡಿ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಹಿಂಗೆ ರೋಡಲ್ಲಿ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹಂಗೆ ಬರೇ ಕೈಲೇ ಹೋಗ್ಬಿಟ್ಟೆ ಮಗಿನ ನೋಡೋಕ್ಕೆ. ಹಾಯ್ ಹಾಯ್ ಅನ್ನೋ, ಗುಡ್ ಮಾರ್ನಿಂಗ್ ಅನ್ನೋ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳು ಜೋರಾಗಿ. ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಹಾಂ, ಎಲ್ಲಿ ಹೋಗ್ತಾ ಇದ್ದೀವಿ? ಅಲ್ಲಿ ಏನು ತಿಂತೀಯಾ? ಹಾಂ, ಕೈ ತೆಗಿ. ಹಾಯ್ ಮಾಡು ಒಂದ್ಸತಿ ಇವ್ರಿಗೆಲ್ಲ. ಹಾಯ್ ಅನ್ನು. ಮಗ ಚಪಾತಿ ಮಾಡ್ತೀನಿ ಅಂತ ಚಪಾತಿ ಹಿಟ್ಟು ಕಲ್ಸಕ್ಕೆ ಹೋಗ್ಬಿಟ್ಟು ಟೀ ಶರ್ಟ್ನೆಲ್ಲ ಚಪಾತಿ ಹಿಟ್ಟೆ ಮಾಡ್ಕೊಂಬಿಟ್ಟಿತ್ತು. ಸರಿ ಅಂತ ಬಟ್ಟೆ ಬದಲಾಯಿಸ್ಕೊಂಡು ಮನೇಲಿ ಯಾಕೋ ರಚ್ಚೆ ಹಿಡಿತಾ ಇದ್ಲು. ಒಂದು ರೌಂಡ್ ಕರ್ಕೊಂಬಂದೆ. ಹಂಗೆ ಒಂದು ಪೀಸ್ ಕೇಕ್ ತಗೊಂಡು ಹೋಯ್ತಾ ಇದ್ದೆ. ಅದೇ ಬೇಕ್ರಿ ಹತ್ರ ಒಬ್ಬರು ಮಾತ್ರೆ ನುಂಗೋದಕ್ಕೆ ನೀರು ಖಾಲಿ ಆಗಿಬಿಟ್ಟಿದೆ ಅಂತ ಎಲ್ಲರನ್ನೂ ಕೇಳ್ತಾ ಇದ್ರು. ಸೊ ನಾನು ನೋಡಿಬಿಟ್ಟು ಹಾಗೆ ನನ್ನ ಮಗಳು ಕೈಲೇ ಒಂದು ವಾಟ್ರ್ ಬಾಟ್ಲು ಕೊಡಿಸ್ದೆ. ನಾವು ಮಾಡೋದನ್ನೇ ಮಕ್ಕಳು ನೋಡಿ ಕಲಿತಾರೆ. ಹಲೋ ಅಲ್ಲ ಅಲ್ಲ, ನಾನು ದನ, ನಾನು ದನ. ಅಕ್ಕ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಗನಿಗೆ ಸ್ಕೂಲ್ ಬಿಡೋ ಟೈಮ್ ಆಯಿತು ಅಂತ ಮಗಳಿಗೆ ಬಾಯ್ ಮಾಡಿಬಿಟ್ಟು ಸ್ಕೂಲ್ ಕಡೆ ಹೊರಟೆ. ಅದೇ ಸ್ಕೂಲಿಗೆ ಮಗುನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಂತಹ ಆಟೋದವರು ನಾನು ನಡ್ಕೊಂಡು ಹೋಗ್ತಾ ಇರೋದು ನೋಡಿ ಆಟೋನ ನಿಲ್ಲಿಸಿ ಬನ್ನಿ ನಾನು ಅದೇ ಸ್ಕೂಲ್ ಹತ್ರ ಹೋಗ್ತಾ ಇರೋದು ಅಂತ ಹೇಳಿ ನನ್ನ ಕೂಡ ಸ್ಕೂಲ್ ಹತ್ರನೇ ಡ್ರಾಪ್ ಮಾಡಿದ್ರು. 10 ನಿಮಿಷ ಮುಂಚೆನೇ ಹೋಗ್ಬಿಟ್ಟಿದ್ದೆ ಸ್ಕೂಲ್ ಹತ್ರ. ಪ್ರತಿ ಸಲ ನಾನು ಯಾವತ್ತು ಅವನ್ನ ಸ್ಕೂಲಿಂದ ಕರ್ಕೊಬರ್ತೀನಿ ಮಿಸ್ ಇಲ್ದಂಗೆ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ಲೇಬೇಕು, ಇಲ್ಲಾಂದರೆ ನನ್ನ ಬಿಡಲ್ಲ ಅವನು. ಎಲ್ಲೋಗ್ತಾ ಇದೆಯೋ? ಐಸ್ ಕ್ರೀಮು ಯಾವಾಗಲೂ ಅವನಿಗೆ ನಂದಿನೇ ಐಸ್ ಕ್ರೀಮ್ ಕೊಡಿಸ್ತೀನಿ. ಯಾಕಂದರೆ ಬೇರೆ ಯಾವುದೇ ಐಸ್ ಕ್ರೀಮ್ ಕೊಟ್ಟರು ಕೂಡ ಅವನಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಆದರೆ ನಂದಿನಿ ಐಸ್ ಕ್ರೀಮು ಅವನಿಗೆ ತಿಂದರೆ ಯಾವ ಪ್ರಾಬ್ಲಮ್ಮೂ ಆಗೋಲ್ಲ. ಸೊ ಯಾವಾಗಲೂ ನಂದಿನಿ ಬೂತ್ನೇ ಹುಡ್ಕೊಂಡು ಹೋಗ್ತೀನಿ ಅವನು ಐಸ್ ಕ್ರೀಮ್ ಅಂತ ಹೇಳಿದಾಗ. ಐಸ್ ಕ್ರೀಮ್ ಅಂತ ಯಾವುದಪ್ಪ? ಬಟರ್ ಸ್ಕಾಚಾ? ಹಾಂ, ದೊಡ್ಡದೇ ಅವ್ನು ಕೇಳೋದು. ಹ್ಞೂ, 1/2 ಲೀಟರ್ ಬ್ಲೂ ಕಲರ್ ಹಾಲು. ಎಷ್ಟಾಯ್ತು ಅಂಕಲ್? ಅಷ್ಟೇ 50. ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಊರವ್ರು ಯಾರ ಮನೆಯಲ್ಲೂ ಯಾರು ಮಕ್ಕಳನ್ನ ಸ್ಕೂಲಿಗೆ ಬಿಡೋದೇ ಇಲ್ಲ, ಇವಳು ಹಬ್ಬಳೇ ಬಿಟ್ಟಿರೋದು ಅಂತ ಎಲ್ಲ ಉಗ್ಯಕ್ಕೆ ಹೋಗಬೇಡಿ. ಡೈಲಿ ವ್ಲಾಗ್ ಅಂದಮೇಲೆ ನಮ್ಮ ಪರ್ಸ್ನಲ್ ವಿಚಾರಗಳಿರುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಹಾಗೆ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇನ್ಮೇಲಿಂದ ಯೂಟ್ಯೂಬಲ್ಲೂ ಸೇಮ್ ಆಶಾ ಟಾಕೀಸ್ ಅನ್ನೋ ನೇಮಲ್ಲೇ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ನನ್ನ ಲೈಫೇ ಮುಗೀತು, ಇನ್ನೇನಿಲ್ಲ ಬಿಡು ಬರೀ ಮಾಡ್ಕೊಂಡು ತಿನ್ನೋದು, ಮನೆಯಲ್ಲಿರೋದು, ನಾನು ಎಲ್ಲೂ ಆಚೆ ದುಡಿಯೋಕ್ಕಾಗಲ್ಲ, ನನ್ನ ವೇಸ್ಟ್ ಬಾಡಿ ಅಂತ ಏನೇನೋ ಅಂದ್ಕೊಂಡಿದ್ದೆ. ಬಟ್ ಇದೊಂದು ಮಿರಾಕಲ್ ನನ್ನ ಲೈಫಲ್ಲಿ. ಸೋಷಿಯಲ್ ಮೀಡಿಯಾ ಜರ್ನಿ ಒಂದು ಮಿರಾಕಲ್ ಆಯಿತು. ಅದಕ್ಕೆಲ್ಲ ಕಾರಣ ನೀವೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರೋದ್ರಿಂದನೇ. ಬಟ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಈ ನಂಬಿಕೆಗೆ ನಾನು ಬದುಕಿರೋವರೆಗೂ ಮೋಸ ಮಾಡಲ್ಲ. ದುಡ್ಡುಗೋಸ್ಕರ ಜನಕ್ಕಂತೂ ಮೋಸ ನಾನು ಸತ್ರು ಕೂಡ ಮಾಡಲ್ಲ. ತುಂಬ ಪ್ರಮೋಷನ್ಸ್ ವೀಡಿಯೋಸ್ ಬರ್ತಾ ಇದೆ ಮಾಡಿಕೊಡಿ ಅಂತ. ಯಾಕಂದರೆ ಆ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ. ಅವರು ಪ್ರಮೋಷನ್ ಮಾಡೋ ಪ್ರಾಡಕ್ಟ್ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ನನಗೇನು ಗೊತ್ತಿಲ್ಲ. ದುಡ್ಡು ಸಿಗುತ್ತೆ ಅಂತ ಬಿಟ್ಟು ಪ್ರಮೋಷನ್ ನಾನು ಸಾಯೋವರೆಗೂ ಮಾಡಲ್ಲ. ನನಗೆ ಅನ್ನಿಸ್ಬೇಕು ಅದು ಜೆನ್ಯೂನ್ 100% ಅಂತ ಅನಿಸಿದ್ರೆ ಮಾತ್ರ ಮಾಡ್ತೀನಿ. ಇಲ್ಲಾಂದರೆ ನನಗಂಥ ದುಡ್ಡಂತೂ ಖಂಡಿತ ಬೇಡ. ನಿಮ್ಮ ನಂಬಿಕೆಗೆ ನಾನು ಹೀಗೆ ಇರ್ತೀನಿ, ನಾನು ಯಾವತ್ತೂ ಬದಲಾಗಲ್ಲ. ನಿಮ್ಮ ಪ್ರೀತಿ ಕೂಡ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.